ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023ಯ ಸೆಕ್ಷನ್ 38 ಅನ್ನ ಡಿಸ್ಕಸ್ ಮಾಡೋಣ. ಸೆಕ್ಷನ್ 38 ಅರೆಸ್ಟೆಡ್ ಪರ್ಸನ್ ಅಂದರೆ ಬಂಧನಕ್ಕೆ ಒಳಗಾದಂತಹ ವ್ಯಕ್ತಿಗೆ ಇರುವಂತಹ ಒಂದು ರೈಟ್ನ ಬಗ್ಗೆ ಹೇಳುತ್ತೆ. ಅದ್ಯಾವ ರೈಟು ಅಂತಂದರೆ, ಅರೆಸ್ಟ್ ಆದಂತಹ ವ್ಯಕ್ತಿ ಅದು ಯಾರೇ ವ್ಯಕ್ತಿ ಆಗಿರಲಿ ಅವರು ಅರೆಸ್ಟ್ ಆದ ಮೇಲೆ ಪೊಲೀಸರು ಅವರನ್ನು ಇಂಟರೋಗೇಷನ್ ಮಾಡ್ತಾ ಇದ್ರೆ, ಅಂದರೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದನ್ನು ಇಂಟರೋಗೇಷನ್ ಅಂತ ಕರೆಯುತ್ತೇವೆ. ಇಂಟರೋಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಆದಂತಹ ವ್ಯಕ್ತಿ ಇಂಟರೋಗೇಷನ್ನ ಸಂದರ್ಭದಲ್ಲಿ ಆತನ ಆಯ್ಕೆ ಪ್ರಕಾರ ಆತ ಯಾವುದೇ ಒಬ್ಬ ಅಡ್ವೊಕೇಟ್ ಅನ್ನ ಮೀಟ್ ಆಗ್ಬೋದು. ಅಂದ್ರೆ ಆತ ಮೀಟ್ ಆಗೋದಿಕ್ಕೆ ಬಯಸಬಹುದು. ಆತನಿಗೆ ಆ ಒಂದು ಹಕ್ಕು ಇದೆ. ಆ ಹಕ್ಕನ್ನ ಆತ ಬಳಸ್ಕೋಬಹುದು. ಅಂದ್ರೆ ಉದಾಹರಣೆಗೆ ಪೊಲೀಸರು ಏನಾದರೂ ಯಾವುದೇ ಒಂದು ಅಪರಾಧದ ಬಗ್ಗೆ ಆತನಿಗೆ ಪ್ರಶ್ನೆಗಳನ್ನ ಮಾಡ್ತಾ ಇರಬೇಕಾದ್ರೆ ಆ ಪ್ರಶ್ನೆಗಳಿಗೆ ಯಾವ ಉತ್ತರವನ್ನು ಕೊಡಬೇಕು ಅಂಥೇಳಿ, ಯಾವ ರೀತಿಯಾಗಿ ಉತ್ತರಗಳನ್ನು ಕೊಡಬೇಕು ಅಂಥೇಳಿ ಆತ ತನ್ನ ಅಡ್ವೊಕೇಟ್ನ ಸಹಾಯದಿಂದ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆತ ಕೊಡ್ಬೋದು. ಪ್ರಶ್ನೆಗಳಿಗೆ ಉತ್ತರನ ಕೊಡೋದಕ್ಕೆ ಆತನಿಂದ ಸಲಹೆಗಳನ್ನು ಆತ ಪಡ್ಕೊಳ್ಬೋದು. ಆದರೆ ಏನು ಥ್ರೂ ಔಟ್ ಇಂಟರೋಗೇಷನ್ ಇರುತ್ತೆ ಅಂದರೆ ಆ ಪ್ರಶ್ನಾವಳಿಗಳು ಕೇವಲ ಒಂದು ದಿನದಲ್ಲೇ ಮುಗಿದು ಹೋಗೋದಿಲ್ಲ. ಕೆಲವೊಂದು ಹೊಸ ಪ್ರಶ್ನೆಗಳು ಉದ್ಭವ ಆಗ್ಬೋದು. ಅಂತಹ ಪ್ರಶ್ನೆಗಳನ್ನು ಇನ್ನೊಂದು ದಿವಸ ಪೊಲೀಸರು ಆ ವ್ಯಕ್ತಿಗೆ ಪ್ರಶ್ನೆಯನ್ನ ಮಾಡ್ಬೋದು. ಹೀಗೆ ಕೆಲವೊಂದು ದಿವಸಗಳ ಕಾಲಾಂತರ ಆ ಪ್ರಶ್ನೆಗಳು ನಡ್ಕೊಂಡು ಹೋಗ್ತವೆ. ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಂದು ಸಲವೂ ಆತ ಅಡ್ವೊಕೇಟ್ ಅನ್ನ ಬೇಡೋ ಹಾಗಿಲ್ಲ. ಅಡ್ವೊಕೇಟ್ ಆ ಇಂಟ್ರೋಗೇಷನ್ ಸಮಯದಲ್ಲಿ ಇರಬೇಕಂತಿಲ್ಲ. ಯಾವುದೋ ಕೆಲವು ಸಂದರ್ಭಗಳಲ್ಲಿ ಆತ ಮೀಟ್ ಮಾಡ್ಬೋದು, ಅವರ ಸಲಹೆಗಳನ್ನು ಪಡ್ಕೊಳ್ಬೋದು. ಆ ಸಲಹೆ ಅನುಸಾರ ಆತ ಉತ್ತರಗಳನ್ನು ಕೊಡ್ಬೋದು. ಆದರೆ ಕಂಪ್ಲೀಟ್ ಆಗಿ ಇಂಟ್ರೋಗೇಷನ್ ಸಮಯದಲ್ಲಿ ಅಡ್ವೊಕೇಟ್ಗಳು ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಸೊ ಹೀಗೆ ಸೆಕ್ಷನ್ 38 ಅರೆಸ್ಟ್ ಆದಂತಹ ವ್ಯಕ್ತಿ ತನ್ನ ಆಯ್ಕೆಯ ಅಡ್ವೊಕೇಟ್ ಅನ್ನ ಮೀಟ್ ಆಗುವಂತಹ ಹಕ್ಕು ಆತನಿಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.